ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ರೋಸ್ ಬೀಡ್ಸ್ ಮತ್ತೆ ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸ್ ಇವೆರಡು ಕಾಂಬಿನೇಷನ್ ಅಲ್ಲಿ ಸಿಂಪಲ್ ಆಗಿ 2 ಸ್ಟೆಪ್ಸ್ ಅಲ್ಲಿ ಬೇಗ ಹಾಕಿ ಮುಗಿಸಬಹುದಾದಂತಹ ನಾನು ಆರ್ಚ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಬಿಗಿನರ್ಸ್ ಸಹ ಆರಾಮಾಗಿ ಹಾಕೋಬಹುದು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡ್ದಿರಾ, ಆಗ ಮಾತ್ರ ಈ ಡಿಸೈನ್ ನಿಮ್ಗೆ ಅರ್ಥ ಆಗತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಆರೆಳೆ ಸಿಲ್ಕ್ ಥ್ರೆಡ್ ದಾರನ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಈ ರೀತಿಯಾಗಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಡಬಲ್ ಟೈಮ್ ಲಾಕ್ ಮಾಡಿದ್ದಾದ್ಮೇಲೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 4 ಈ ರೀತಿಯಾಗಿ 4 ಚೈನ್ಸ್ ಅನ್ನ ಹಾಕೊಂಡು ನಾನು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಇನ್ನೊಂದು ಟೈಮ್ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ನಾನು ಕುಚ್ಚಿಗೆ 4 ಚೈನ್ಸ್ ಹಾಕೊಂಡು ಡಬಲ್ ಟೈಮ್ ಲಾಕ್ ಮಾಡಿದ್ದಾದ್ಮೇಲೆ ಈಗ ನಾನು 2 ಚೈನ್ಸ್ ಅನ್ನ ಹಾಕೊಳ್ತೇನೆ. 2 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಸ್ಮಾಲ್ ಸೈಜ್ ಬೀಡು, ಒಂದು ರೋಸ್ ಬೀಡು ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡ್, ಈ ರೀತಿಯಾಗಿ ನಾನು ಸಿಂಗಲ್ ಬೀಡನ್ನ ಆಡ್ ಮಾಡ್ದಿರಾ 3 ಬೀಡನ್ನ ಈ ರೀತಿಯಾಗಿ ಆಡ್ ಮಾಡ್ಕೊಳ್ತಾನೆ. ಒಂದು ಸ್ಮಾಲ್ ಬೀಡು, ಒಂದು ರೋಸ್ ಬೀಡು, ಒಂದು ಸ್ಮಾಲ್ ಬೀಡ್. ನೀವು ಬೇಕಂದ್ರೆ ಇನ್ಸ್ಟೆಡ್ ಆಫ್ ರೋಸ್ ಬೀಡ್ ಇರೋ ಕಡೆ ನೀವು ಕ್ರಿಸ್ಟಲ್ ಬೀಡನ್ನ ಸಹ ಹಾಕೋಬಹುದು. ಈ 3 ಬೀಡ್ಸ್ ಅನ್ನ ಈ ರೀತಿಯಾಗಿ ಲಾಕ್ ಮಾಡಿದ್ದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾನೆ. ಇಲ್ಲಿ ಸಿಂಗಲ್ ಲಾಕ್ ಮಾತ್ರ ಮಾಡ್ಕೊಳ್ಳಿ. ಈ ಬೀಡ್ ಏನ್ ಲಾಕ್ ಮಾಡ್ತೀರೋ ಅಲ್ಲಿ ಸಿಂಗಲ್ ಲಾಕ್ ಮಾತ್ರ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿ ನೋಡಿ, ಇಲ್ಲಿ ಆರ್ಚ್ ಹಾಕೋದಕ್ಕೆ ಗ್ಯಾಪ್ ಬಂತು. ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡ್ಕೊಂಡು ಮತ್ತೆ 1 2 3 4 ಚೈನ್ಸ್ ಹಾಕೊಂಡು ಕುಚ್ಚಿಗೋಸ್ಕರ ಗ್ಯಾಪ್ ಬಿಟ್ಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಟೈಮ್ ಲಾಕ್, ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಆ 2 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡು, ಒಂದು ರೋಸ್ ಬೀಡು, ಒಂದು ಸ್ಮಾಲ್ ಬೀಡು. ಈ ರೀತಿಯಾಗಿ ನಾನು ಬೀಡ್ಸ್ ಅನ್ನ ಆಡ್ ಮಾಡಿದ್ದಾದ್ಮೇಲೆ ಬೀಡ್ಸ್ ಅನ್ನ ಲಾಕ್ ಮಾಡಿ ಅದನ್ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಬೀಡ್ ಆಡ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕಿದ್ದಾದ್ಮೇಲೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಡಬಲ್ ಲಾಕ್ ಮಾಡ್ಕೋಬೇಕು. ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ 2 ಚೈನ್ಸ್ ಅನ್ನ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಡಬಲ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ ಎಂಡಿಂಗು ಸಹ ಇದೇ ರೀತಿ 4 ಚೈನ್ಸ್ ಅನ್ನ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾನೆ. ಲಾಕ್ ಮಾಡಿ ಎಂಡ್ ಹೇಗೆ ಮಾಡೋದು ಅಂದ್ರೆ ನೋಡಿ, ಹಿಂಗೆ ಲಾಕ್ ಮಾಡಿದಾದ್ಮೇಲೆ ಬಟ್ಟೆಗೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ನೀಟಾಗಿ ಲಾಕ್ ಆಗುತ್ತೆ. ನೋಡಿ, ಸಿಂಪಲ್ ಆಗಿ ಬೇಸ್ ಲೈನು ಡಬಲ್ ಲಾಕ್ 4 ಚೈನ್ಸ್, ಡಬಲ್ ಲಾಕ್ 2 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ಬೀಡ್ಸ್ ಆಡ್ ಮಾಡಿ ಮತ್ತೆ ಅದನ್ನ ಲಾಕ್ ಮಾಡಿ 2 ಚೈನ್ಸ್, ಡಬಲ್ ಲಾಕ್ 4 ಚೈನ್ಸ್, ಇದೇ ರೀತಿ ನಾವು ಬೇಸ್ ಲೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಬನ್ನಿ ಫೈನಲ್ ಆಗಿ ಲಾಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಡಬಲ್ ಟೈಮ್ ಲಾಕ್ ಏನ್ ಮಾಡಿದ್ದೆ ಅದ್ರ ಮಧ್ಯೆಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್, ಫೈನಲ್ ಸ್ಟೆಪ್, ಸ್ಕಿಪ್ ಮಾಡ್ದಿರ ನೋಡಿ. ಈಗ ಲಾಕ್ ಮಾಡಿದಾದ್ಮೇಲೆ ನಾನು 4 ಚೈನ್ಸ್ 1 2 3 4 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಏನ್ ನೋಡಿ ಡಬಲ್ ಟೈಮ್ ಲಾಕ್ ಮಾಡಿದೀನಿ ಅದ್ರ ಮಧ್ಯೆಗೆ ನೀಟಾಗಿ 4 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಏನಿದೆ ಇವೆರಡನ್ನು ಸೇರಿಸಿ ನಾವು ಇಲ್ಲಿ ಕುಚ್ಚನ್ನ ಕಟ್ಕೊಳ್ತೀವಿ. ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ ಸಿಂಪಲ್ ಆಗಿ. ಈಗ ಇಲ್ಲಿಂದಾನೆ ನೋಡಿ ಡಬಲ್ ಟೈಮ್ ಲಾಕ್ ಮಧ್ಯದಲ್ಲಿ 4 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಂಡು ಇಲ್ಲಿಂದಾನೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೋಡಿ ಈ ಬೀಡ್ ಬ್ಯಾಕ್ ಸೈಡ್ ಏನ್ ಥ್ರೆಡ್ ಇದೆ ಅಲ್ಲಿಂದ ನಾನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಬೀಡ್ ಬ್ಯಾಕ್ ಸೈಡ್ ಏನ್ ಥ್ರೆಡ್ ಇದೆ ಅಲ್ಲಿಂದ ಹೊರಗಡೆ ಥ್ರೆಡ್ ಅನ್ನ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಸೇಮ್ ಆ ಥ್ರೆಡ್ ಏನಿದೆ ಆ ಥ್ರೆಡ್ ಗೆ ಯೂನಿಫಾರ್ಮ್ ಆಗಿ ನೋಡಿ ಒಂದೇ ಹೈಟ್ ಗೆ ಎಲ್ಲ ಕಂಬಗಳು ಬರ್ತಾ ಇದೆ. ಇದೇ ರೀತಿ ನಾವು ಕಂಬಗಳನ್ನ ಎಲ್ಲ ಒಂದೇ ಹೈಟ್ ಗೆ ಬರೋ ತರ ಆ ಪ್ಲೇಸ್ ಗೆನೆ ಆ ಥ್ರೆಡ್ ಏನ್ ಸ್ಪೇಸ್ ಇದೆ ಅದಕ್ಕೆ ನಾವು ಕಂಬಗಳನ್ನ ಮಾಡ್ಕೊಳ್ತಾ ಆರ್ಚ್ ಅನ್ನ ಮಾಡ್ಕೋಬೇಕು. ಬಟ್ ಯೂನಿಫಾರ್ಮ್ ಆಗಿ ಇರಬೇಕು. 1 2 3 4 5 ಆಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು 7 ಕಂಬಗಳನ್ನ ಹಾಕೋಬೇಕು. ಇದು ಏನು ಆ ಬೀಡ್ ಹಿಂದೆ ಬ್ಯಾಕ್ ಸೈಡ್ ಥ್ರೆಡ್ ಇದೆ ಅದು 5 ಚೈನ್ಸ್ ಗ್ಯಾಪ್ ಅಷ್ಟು ಬರುತ್ತೆ. ಅದಕ್ಕೆ ನಾವು 14 ಕಂಬಗಳನ್ನ ಹಾಕೊಂಡ್ರೆ ಸರಿ ಹೋಗುತ್ತೆ. ಈಗ ನೋಡಿ ನಾನು 7 ಕಂಬನ ಹಾಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾನೆ. ಈ ಬೀಡ್ ಬಂದು ಮಿಡಿಲ್ ಅಲ್ಲಿ ಇರುತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಥ್ರೆಡ್ ಇಂದ ಹೊರಗಡೆ ಥ್ರೆಡ್ ಅನ್ನ ಎಳ್ಕೊಂಡು ಫಸ್ಟ್ ಕಂಬಗಳು ಎಷ್ಟಿದೆ ಅದೇ ಹೈಟ್ ಗೆ ನಾವು ಕಂಬನ ಮಾಡ್ಕೋಬೇಕು. ಇದೇ ರೀತಿ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾನು 7 ಕಂಬ ಸ್ಟಾರ್ಟಿಂಗ್ 7 ಕಂಬ ಒಂದು ಬೀಡು ಮತ್ತೆ ಇದೇ ರೀತಿ ಯೂನಿಫಾರ್ಮ್ ಆಗಿ ಈ ಸೈಡ್ ಸಹ ಎಲ್ಲ ಕಂಬಗಳು ಒಂದೇ ಹೈಟ್ ಗೆ ಬರೋ ತರ ನಾನು 7 ಕಂಬನ ಮಾಡ್ಕೊಳ್ತೀನಿ. 5 6 7 ನೋಡಿ ಈ ರೀತಿಯಾಗಿ ನಾನು 7 ಕಂಬನ ಮಾಡ್ಕೊಂಡಿದ್ದೀನಿ ಬೀಡ್ ಆಡ್ ಮಾಡಿದ್ದಾದ್ಮೇಲೆ. ಈಗ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಏನು 2 ಚೈನ್ಸ್ ಆದ್ಮೇಲೆ ಏನ್ 2 ಲಾಕ್ ಮಾಡಿದ್ರೆ ಅದ್ರ ಮಧ್ಯೆಗೆ ಲಾಕ್ ಮಾಡ್ಕೊಂಡಾಗ ನೀಟಾಗಿ ಆರ್ಚ್ ಕುತ್ಕೊಳ್ಳುತ್ತೆ. ನೋಡಿ ಸಿಂಪಲ್ ಆಗಿ ಕ್ಯೂಟ್ ಆಗಿ ಒಂದು ಡಿಸೈನ್ ಅಂತೂ ರೆಡಿ ಆಗೋಯ್ತು ಈಸಿಯಾಗಿ. ನಾವು ಇದಕ್ಕೆ 300 to 350 ವರೆಗೂ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ನೆಕ್ಸ್ಟ್ ಕಂಟಿನ್ಯೂಯೇಷನ್ 4 ಚೈನ್ಸ್ ಹಾಕೋಬೇಕು. 1 2 3 4 ಚೈನ್ಸ್ ಹಾಕಿ ಇಲ್ಲೇನ್ ಡಬಲ್ ಟೈಮ್ ಲಾಕ್ ಇರುತ್ತೆ ಅಲ್ಲಿಗೆ ನಾವು ಇದನ್ನ ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಮಾಡಿ ಇಲ್ಲಿ 4 ಚೈನ್ಸ್ ಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ ಇಲ್ಲಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಇದಕ್ಕೆ ಆರಾಮಾಗಿ ಸಿಗುತ್ತೆ. ಅಲ್ಲಿಗೆ ಈ ರೀತಿಯಾಗಿ 7 ಕಂಬ ಒಂದು ಬೀಡು 7 ಕಂಬ ಹಾಕೊಳ್ತಾ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಬನ್ನಿ ಇದು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಸ್ಯಾರಿಗೆ ಹಾಕಿದ್ರೆ ಕುಚ್ಚು ಕಟ್ಟಿದ್ಮೇಲೆ ಫೈನಲ್ ಔಟ್ಪುಟ್ ಹೇಗ್ ಬರುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಔಟ್ಪುಟ್ ಈ ರೀತಿಯಾಗಿ ಆಗಿದೆ. ನಾನು 150 ಎಳೆ ಡಬಲ್ ಮಾಡಿದ್ರೆ 300 ಎಳೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೋಡಿ 2 ಸ್ಟೆಪ್ಸಲ್ಲಿ ಸಿಂಪಲ್ ಆಗಿರೋ ನಾನು 2 ಕಲರ್ಸ್ ಇದೆ. ಸ್ಯಾರಿ ಬಂದು ಗೋಲ್ಡ್ ಕಲರ್, ಬಾರ್ಡರ್ ಬಂದು ಪಿಂಕ್ ಕಲರ್. ಅವೆರಡು ಕಾಂಬಿನೇಷನಲ್ಲಿ ನಾನು ಸ್ಯಾರಿ ಬಾಡಿ ಯಾವ ಕಲರ್ ಇದೆಯೋ ಅದನ್ನು ಆರ್ಚ್ಗೆ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಿದ್ದೀರಾ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.